ಸಿಗುತ್ತೆ. ಯಾಕಂದ್ರೆ ಒಂದು ತಿಳ್ಕೊರಿ, ಯಶಸ್ವಿಗೆ ಯಾವತ್ತೂ ಶಾರ್ಟ್ಕಟ್ಸ್ ಇಲ್ಲ. ಯಶಸ್ವಿಗೆ ಯಾವತ್ತೂ ಶಾರ್ಟ್ಕಟ್ಸ್ ಇಲ್ಲ. ಕೆಲವು ಬಾರಿ ಕೆಲವೊಂದು ಜನಗಳು ಶಾರ್ಟ್ಕಟ್ ಅಂತ ಯಶಸ್ಸು ಆದರೂ ಕೂಡ ಆ ಯಶಸ್ಸು ಜಾಸ್ತಿ ದಿನ ಅವ್ರ ಜೊತೆ ಇರಂಗಿಲ್ಲ. ಹಾಗಾಗಿ ಶ್ರಮ ಮತ್ತು ಪರಿಶ್ರಮ ಜೊತೆ ಆಗಬೇಕು, ಡೆಡಿಕೇಶನ್ ಲೆವೆಲ್ ಹೈ ಇರಬೇಕು. ಆವಾಗಲೇ ನಮಗೆ ಮನಸ್ಸಿಗೆ ತೃಪ್ತಿ ಕೊಡುವ ಯಶಸ್ಸು ಜೀವನದಲ್ಲಿ ಸಿಗುತ್ತೆ. ಅದು ಯಾವುದೇ ಕಾರ್ಯ ಆಗಿರಲಿ, ಯಾವುದೇ ವಿಚಾರಗಳಾಗಿರಲಿ. ನೀವು ಮಾಡ್ತಿರುವುದು ಇವಾಗ ಸರ್ಕಾರಿ ನೌಕರಿ ಬಗ್ಗೆ ಓದು, ಓಕೆ. ಹಾಗಾಗಿ ಇದು ಇವಕ್ಕೇನಂತಾರ, ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳುವ ವಿಧಾನಗಳು. ಈಗ ಟಾಪ್ 50, ಟಾಪ್ 100, ಟಾಪ್ 20, ಟಾಪ್ 10 ಕ್ವಶನ್ಸ್ ಅಂತ ನಾವು ಸಂವಿಧಾನದಲ್ಲಿ ಯಾವುದೇ ಸಬ್ಜೆಕ್ಟ್ ಬಗ್ಗೆ ತೆಗೆದ್ರೂ ಕೂಡ ಅವು ಏನಂದ್ರೆ, ನೀವು ಇಲ್ಲಿವರೆಗೆ ಕ್ರಮಿಸಿರುವ ದೂರ ನಡೆದು ಬಂದ ದಾರಿ, ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೊಳ್ಳೋದು. ಯಶಸ್ವಿಗೆ ನಿಮ್ಗೆ ಹೇಳಿದ್ದೀನಿ, ಓದುವ ಮಂತ್ರ ಅಂತ 21ರ ಮಂತ್ರ ಅಂತ ಹೇಳಿದ್ದೀನಿ. ಅದನ್ನು ಒಂದ್ಸಲ ನೋಡ್ಕೊರಿ. ನೀವಾಗ 14 ದಿನ ನೀವು ಕಂಟಿನ್ಯೂ ವರ್ಕ್ ಮಾಡಿದೆ ಅಂತ ನಾನು ತಿಳ್ಕೊಂಡಿನಿ. ಆ 14 ದಿನಗಳಲ್ಲಿ ಓದಿರೋದನ್ನ ನೀವು ಇವಾಗ ಚಾಲೆಂಜ್ ಆಗಿ ಏನು ಮಾಡಬೇಕು, ಪರೀಕ್ಷೆ ಮಾಡ್ಕೋಬೇಕು. ಈ ಪರೀಕ್ಷೆಯಲ್ಲಿ ನಿಮ್ಗೆ ನಾ ಹೇಳಿದ್ದು ಅಥವಾ ನೀವು ಕೇಳಿದ್ದು ಅಥವಾ ನೀವು ನೋಟ್ಸ್ ಮಾಡಿದ್ದು ಮನನ ಆಗಿ ನೆನಪಾಗಿ ಬರ್ತಿದ್ರ, ಆನ್ಸರ್ ಗೊತ್ತಾಗ್ತಾ ಇದ್ರೆ, ಯು ಆರ್ ಒನ್ ಸ್ಟೆಪ್ ನಿಯರ್ ಟು ಸಕ್ಸೆಸ್. ಒನ್ ಸ್ಟೆಪ್ ನಿಯರ್ ಟು ಸಕ್ಸೆಸ್. ಹಾಗಾಗಿ ಈ ಪ್ರಶ್ನೋತ್ತರ ಮಾಲಿಕೆ ಇವತ್ತು ನೋಡೋಣ. ಎಲ್ಲರೂ ಇದನ್ನ ಪಾಯಿಂಟನ್ನು ನೋಟ್ ಮಾಡ್ಕೊಂಡು ಇಟ್ಕೊಂಡಿರಿ. ಓಕೆ, ಸ್ಟಾರ್ಟ್ ಮಾಡೋಣ. ಭಾರತ ಸಂವಿಧಾನದ ಪ್ರಶ್ನೋತ್ತರ ಮಾಲಿಕೆ ಅಂತೇಳಿ ತೆಗೆದುಕೊಂಡು ಬಂದೀನಿ. ಈ ಸೆಷನ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ವಿಧಿ 1